ಬ್ಲಿಂಕ್ ಟ್ವೈಸ್ 2024ರಲ್ಲಿ ತೆರೆ ಕಂಡಿದ್ದ ಚಿತ್ರ. ಹಾರರ್, ಅಡ್ವೆಂಚರ್ ಹಾಗೇನೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಈ ಸಿನಿಮಾದಲ್ಲಿದೆ. ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿನ ತೋರಿಸ್ತಾರೆ. ಇವಂದೇ ಆದ ಐಲ್ಯಾಂಡ್ ಕೂಡ ಇದೆ. ಒಂದು ಕಾರ್ಪೊರೇಟ್ ಕಂಪನಿಗೆ ಸಿಇಒ ಆಗಿದ್ದವನು ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ತನ್ನ ಕೆಳಗಡೆ ಕೆಲಸ ಮಾಡ್ತಿದ್ದವನ್ನ ಸಿಇಒ ಮಾಡಿ ಇವನ್ ಕಾಣೆ ಆಗಿರ್ತಾನೆ. ಎಲ್ಲಿ ಸಡನ್ ಆಗಿ ಕಾಣೆ ಆಗಿದ್ರಲ್ಲ ಅಂತ ಇಂಟರ್ವ್ಯೂ ಮಾಡಿದಾಗ ಒಂದು ಐಲ್ಯಾಂಡ್ ತಗೊಂಡಿದ್ದೀನಿ, ಅಲ್ಲಿರೋ ಹೂಗಳ ಸ್ಮೆಲ್ ನನಗ್ ತುಂಬಾನೇ ಇಷ್ಟ ಆಗೋಯ್ತು, ಅದಕ್ಕೇನೆ ಅಲ್ಲೇ ಇದ್ದೆ ಅಂತ. ಇವನ್ ಹೆಸರು ಸ್ಲೇಟರ್. ಹಾಗೇನೆ ಅವಂದೇ ಕಂಪ್ನಿನಲ್ಲಿ ಬಾರಲ್ಲಿ ಕೆಲಸ ಮಾಡ್ತಿರೋ ಹುಡುಗಿನ ತೋರಿಸ್ತಾರೆ. ಹೆಸರು ಫ್ರೀಡಾ ಅಂತ. ಜೊತೆಲಿ ಫ್ರೆಂಡ್ ಕೂಡ ಇದ್ದಾಳೆ, ಹೆಸರು ಜೆಸ್. ಇವರಿಬ್ರು ಒಂದೇ ರೂಮ್ ನಲ್ಲೇ ಸ್ಟೇ ಆಗಿರ್ತಾರೆ. ಕೆಲಸ ಆದ್ಮೇಲೆ ಇಬ್ರು ಪಾರ್ಟಿಗೆ ಜಾಯಿನ್ ಆಗ್ತಾರೆ. ಫ್ರೀಡಾ ಕಾಲ್ ಜಾರಿ ಬಿದ್ದೋಗ್ತಾಳೆ. ಆಗ ಸ್ಲೇಟರ್ ಬಂದು ಹೆಲ್ಪ್ ಮಾಡ್ತಾನೆ. ಇವಳಿಂದ ನಂಬೋಕ್ ಆಗ್ತಿಲ್ಲ, ಇಷ್ಟು ದೊಡ್ಡ ಶ್ರೀಮಂತ ನನ್ ಕೈ ಹಿಡಿದು ಎದ್ದೇಳಿಸ್ತಾ ಇದ್ದಾನ ಅಂತ. ಫಸ್ಟ್ ಅವನ್ ಪರಿಚಯ ಮಾಡ್ಕೋತಾನೆ. ಹಾಗೇನೆ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಡಾಕ್ಟರ್. ಹೀಗೆ ಎಲ್ರನ್ನೂ ಪರಿಚಯ ಮಾಡಿಸಿ ಇಬ್ರು ಬೆಳಗಾನ ಮಾತಾಡ್ತಾ ಇದ್ದಾರೆ. ಪಿಎ ಕೇಳ್ತಾಳೆ ಫ್ಲೈಟಿಗೆ ಲೇಟ್ ಆಯ್ತು ಹೋಗೋಣ ಅಂತ. ಇವಂದೇ ಆದ ಐಲ್ಯಾಂಡ್ ಇದೆ ಅಲ್ವಾ, ಅಲ್ಲಿಗೆನೆ ಹೊರಟಿದ್ದಾರೆ. ಹೋ, ನಿಮ್ಗೆ ಸ್ವಂತ ಐಲ್ಯಾಂಡ್ ಇದೆ ಅಲ್ವಾ, ಸಾರಿ ನಾನ್ ಮರ್ತ್ ಬಿಟ್ಟೆ. ಸರಿ ಹೋಗ್ಬನ್ನಿ ಅಂತ ಅವನ್ನ ಕಳಿಸ್ತಾಳೆ. ಜೆಸ್ ಕೇಳ್ತಾಳೆ ಅವನ್ ನಂಬರ್ ಇಸ್ಕೊಂಡ್ಯಾ ಅಂತ. ಇಲ್ಲ ಅಂದಾಗ ಜೆಸ್ ಬೈತಾಳೆ, ನಂಬರ್ ಇಸ್ಕೋಬೇಕಿತ್ತು ತಾನೆ. ಅಷ್ಟ್ರಲ್ಲಿ ಸ್ಲೇಟರ್ ಮತ್ತೆ ಬರ್ತಾನೆ. ನೀವಿಬ್ರು ಫ್ರೀ ಇದ್ರೆ ನಮ್ ಜೊತೆಲಿ ನಮ್ಮ ಐಲ್ಯಾಂಡಿಗೆ ಬನ್ನಿ, ತುಂಬಾ ಫನ್ ಆಗಿರುತ್ತೆ ಅಂತ. ಇದೇ ಒಳ್ಳೆ ಚಾನ್ಸ್ ಅಂತ ಇಬ್ರು ಅವನ್ ಜೊತೆಲಿ ಫ್ಲೈಟ್ ನಲ್ಲಿ ಹೋಗ್ತಾರೆ. ಕೊನೆಗೂ ಐಲ್ಯಾಂಡಿಗೆ ಬರ್ತಾರೆ. ಫಸ್ಟ್ ಎಲ್ರು ಫೋನ್ ನ ಕಲೆಕ್ಟ್ ಮಾಡ್ಕೋತಾರೆ, ಯಾಕಂದ್ರೆ ಫೋನ್ ಯೂಸ್ ಮಾಡ್ತಿದ್ರೆ ಪೂರ್ತಿಯಾಗಿ ಎಂಜಾಯ್ ಮಾಡಕ್ ಆಗಲ್ಲ ಅಂತ. ಆಮೇಲೆ ಎಲ್ರನ್ನೂ ಒಟ್ಟಾಗಿ ಸೇರಿಸಿ ಒಂದು ಫೋಟೋ ತೆಗಿತಾರೆ. ಸ್ಲೇಟರ್ ಫ್ರೀಡಾಗೋಸ್ಕರ ಒಂದು ರೂಮ್ ಅರೇಂಜ್ ಮಾಡ್ತಾನೆ. ಸ್ಲೇಟರ್ ಇವಳನ್ನ ಲವ್ ಮಾಡ್ತಿದ್ದಾನೆ ಅನ್ಸುತ್ತೆ. ಈ ರೂಮ್ ನಲ್ಲಿ ಇವಳಿಗಿಂತ ಮುಂಚೆ ಬೇರೆ ಯಾರೋ ಇದ್ರು ಅನ್ಸುತ್ತೆ. ಅವಳ ಹೆಸರು ಬರ್ದಿರೋ ಕೆಲವೊಂದು ಥಿಂಗ್ಸ್ ಎಲ್ಲ ಇದೆ. ಅಲ್ಲಿ ಕೆಲಸ ಮಾಡ್ತಿರೋ ಮೇಡ್ ಇವಳನ್ನ ನೋಡಿ ರೆಡ್ ರ್ಯಾಬಿಟ್ ಅಂತ ಕರೀತಾರೆ. ಆ ಲೇಡಿ ಕೈಯಲ್ಲಿ ಹಾವಿನ ಟ್ಯಾಟೂ ಇದೆ. ಇವಳಿಗೇನು ಅರ್ಥ ಆಗ್ತಿಲ್ಲ, ಯಾಕೆ ಇವರು ರೆಡ್ ರ್ಯಾಬಿಟ್ ಅಂತ ಕರೀತಾ ಇದ್ದಾರೆ. ಫ್ರೆಂಡ್ ಹೇಳ್ತಾಳೆ, ನಿಗೂಢವಾದ ಐಲ್ಯಾಂಡ್, ನಮ್ ಭಾಷೆನೆ ಅರ್ಥ ಆಗದೆ ಇರೋ ಕೆಲ್ಸದವ್ರು, ತುಂಬಾನೇ ಸ್ಟ್ರೇಂಜ್ ಆಗಿದೆ ಅಲ್ವಾ, ಮೇ ಬಿ ನರಬಲಿ ಏನಾದ್ರೂ ಕೊಡ್ತಾರೇನೋ ಅಂತೆಲ್ಲ ತಮಾಷೆ ಮಾಡ್ತಾಳೆ. ಇವ್ರಿಗೆ ಬೇಕಾದ ಡ್ರೆಸ್ಗಳನ್ನೆಲ್ಲ ಮೊದ್ಲೇ ರೆಡಿ ಮಾಡಿದ್ದಾರೆ. ಸ್ಲೇಟರ್ ಸಿಗರೇಟ್ ಅಲ್ಲಿ ಏನೋ ಮಿಕ್ಸ್ ಮಾಡಿ ಸೇದ್ತಾ ಇದ್ದಾನೆ. ಇವಳ ಹೆಸರು ಸಾರಾ. ನಮ್ಮೂರಲ್ಲಿ ಯಾವ ರೀತಿ ಪೇಟೆ ಮಂದಿ ಕಾಡಿಗೆ ಬಂದ್ರು ಅಂತೆಲ್ಲ ಸರ್ವೈವಲ್ ಶೋಗಳನ್ನ ಮಾಡ್ತಾರೋ ಅದೇ ತರ US ನಲ್ಲೂ ಕೆಲವೊಂದು ಶೋಗಳನ್ನ ಮಾಡ್ತಾರೆ. ಆ ತರದ ಸರ್ವೈವಲ್ ಶೋಗಳಲ್ಲಿ ಇವಳು ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಕೂಡ ಆಗಿರ್ತಾಳೆ. ಯಾವಾಗ್ಲೂ ಸ್ಲೇಟರ್ ಜೊತೆಲಿ ಕ್ಲೋಸ್ ಆಗಿ ಇರ್ತಾಳೆ. ಸ್ಲೇಟರ್ ಫ್ರೀಡಾ ಕೈಗೆ ಹೂ ಕೊಟ್ಟು, ಈ ತರದ ಹೂಗಳನ್ನ ನೀನು ಬೇರೆ ಎಲ್ಲೂ ನೋಡಕ್ ಆಗಲ್ಲ, ಈ ಐಲ್ಯಾಂಡ್ ಅಲ್ಲಿ ಮಾತ್ರ ನೋಡಕ್ ಸಿಗುತ್ತೆ ಅಂತ. ಹಾಗೇನೆ ನಮ್ ಡಾಕ್ಟರ್ ಕೊಟ್ಟ ಟ್ರೀಟ್ಮೆಂಟ್ ಇಂದಾನೆ ನಾನೀಗ ಚೆನ್ನಾಗಿದ್ದೀನಿ. ನನಗೆ ಮೆಮೊರಿ ಲಾಸ್ ಕಾಯಿಲೆ ಇದೆ. 10 ಗಂಟೆ ಮುಂಚೆ ಏನ್ ನಡೆಯುತ್ತೋ ಅದೆಲ್ಲ ನನಗೆ ನೆನ್ಪಿರಲ್ಲ. ಅದಕ್ಕೆ ಸೈಕ್ಯಾಟ್ರಿಸ್ಟ್ ಒಬ್ರ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ನಿಮ್ ತರ ಮರೆಯೋ ಕಾಯಿಲೆ ನನಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಮರಿಬೇಕಾದ ಎಷ್ಟೋ ವಿಷಯಗಳು ನನ್ನಲ್ಲಿದೆ ಅಂತ. ಆಗ PA ರೆಡ್ ಕಲರ್ ಕವರ್ಗಳನ್ನ ತಗೊಂಡು ಹೋಗ್ತಾ ಇರುವಾಗ ಅದೆಲ್ಲ ಕೈಯಿಂದ ಕೆಳಗಡೆ ಬಿದ್ದೋಗುತ್ತೆ. ಫ್ರೀಡಾ ಹೆಲ್ಪ್ ಮಾಡೋಕೆ ಹೋಗ್ತಾಳೆ. ಆಗ PA, ನೀವು ಇಲ್ಲಿಗೆ ವೆಕೇಶನ್ ಬಂದಿದ್ದೀರಾ, ಸೊ ಎಂಜಾಯ್ ಮಾಡಿ, ಇದು ನನ್ ಕೆಲ್ಸ, ನಾನ್ ನೋಡ್ಕೋತೀನಿ ಅಂತ. ರಾತ್ರಿ ಎಲ್ರು ಡಿನ್ನರ್ ಮಾಡೋಕೆ ಡೈನಿಂಗ್ ಹಾಲ್ ನಲ್ಲಿ ಇದ್ದಾರೆ. ಅಲ್ಲಿ ಕೆಮಿಲಾ ಅಂತ ಒಬ್ಳಿದ್ದಾಳೆ. ಅವಳೊಂದು ಆಪ್ ನ ಸೇಲ್ ಮಾಡಿದ್ದಾಳಂತೆ. ನಮ್ ಕಂಪನಿಗೆ ಒಳ್ಳೆ ಲಾಭ ಬರುತ್ತೆ ಅಂತ ಎಲ್ರು ಅವಳಿಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಇವನಂತೂ ಯಾವಾಗ್ಲೂ ಕೆಟ್ಟ ಪದ ಬಳಸಿ ಮಾತಾಡ್ತಾ ಇರ್ತಾನೆ. ಇನ್ನು ಇವನಿಗೆ ಈ ಕಂಪ್ನಿನಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋ ಆಸೆ ಇದೆಯಂತೆ. ಇನ್ನು ಸ್ಲೇಟರ್ ರೆಡ್ ಮೀಟ್ ತಿನ್ನಲ್ಲ, ಅದಕ್ಕೆ ಬೇರೆಯವರು ತಿಂತಾ ಇರುವಾಗ ಇವನು ಸುಮ್ನೆ ಇದ್ದಾನೆ. ಆಗ ಫ್ರೀಡಾ ಡ್ರೆಸ್ಗೆ ಕಲೆ ಆಗ್ಬಿಡುತ್ತೆ. ಈ ಫುಡ್ ಎಲ್ಲ ಕುಕ್ ಮಾಡ್ತಿರೋನ್ಗೆ ಸಾರಾ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಅವಳು ಇವನ್ನ ಕೇರ್ ಮಾಡ್ತಿಲ್ಲ. ಸರ್ವೈವಲ್ ಟಿವಿ ಶೋ ನಲ್ಲಿ ಇವಳು ಫೇಮಸ್ ಅಲ್ವಾ, ಹೇಗಾದ್ರೂ ಇವಳನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ರಿಚ್ ಪೀಪಲ್ ಯೂಸ್ ಮಾಡೋ ಡ್ರಗ್ಸ್ ಒಂದಿದೆ, ಯಾರು ಟ್ರೈ ಮಾಡ್ತೀರಾ? ಫ್ರೀಡಾ ನಾನ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ. ಆ ಡ್ರಗ್ಸ್ ತಗೊಂಡ್ಮೇಲೆ ಸ್ವರ್ಗದಲ್ಲಿ ಇರೋ ತರ ಫೀಲ್ ಆಗ್ತಿದೆ. ಎಲ್ರು ಅದನ್ನ ಯೂಸ್ ಮಾಡಿದ್ರಿಂದ ನಶೆಲಿ ತೇಲಾಡ್ತಾ ಇದ್ದಾರೆ. ರಾತ್ರಿ ಬೆಡ್ರೂಮಿಗೆ ಬಂದಾಗ ಅವ್ರ ಡ್ರೆಸ್ ಅಲ್ಲಿ ಕಲೆ ಆಗಿತ್ತು ಅಲ್ವಾ, ಆದ್ರೆ ಈಗ ಕಲೆ ಇಲ್ಲ. ನೆಕ್ಸ್ಟ್ ಡೇ ಕುಕ್ ಅವನಿಗೆ ಇಷ್ಟ ಆಗೋ ಚಾಕು ಬಗ್ಗೆ ಹೇಳ್ತಾನೆ. ರಾತ್ರಿ ಸೇಮ್ ಡಿನ್ನರ್ ಆಗ್ತಿದ್ದಂಗೆ ಎಲ್ರು ಡ್ರಗ್ಸ್ ಯೂಸ್ ಮಾಡಿ ನಶೆಲಿ ತೇಲಾಡ್ತಾ ಇದ್ದಾರೆ. ಸ್ಲೇಟರ್ ಫ್ರೀಡಾ ಹಿಂದೆ ಬಿದ್ದಿದ್ದಾನೆ. ಅವರಿಬ್ಬರ ಕಾಲಲ್ಲಿ ತುಂಬಾನೇ ಕೊಳೆ ಆಗಿದೆ. ಅದ್ಯಾಕೆ ಅಂತ ಸದ್ಯಕ್ಕಂತೂ ಗೊತ್ತಿಲ್ಲ. ಜೆಸ್ ಒಂದು ಲೈಟರ್ ಇಟ್ಟಿರ್ತಾಳೆ, ಅದನ್ನೇ ಎಲ್ರು ಯೂಸ್ ಮಾಡ್ತಾ ಇದ್ದಾರೆ. ಫ್ರೀಡಾ ಬೆರಳಿ ಗಾಯ ಆಗಿ ಬ್ಯಾಂಡೇಜ್ ಹಾಕಿರ್ತಾಳೆ. ಹೇಗಾಯ್ತು ಅಂತ ಕೇಳಿದಾಗ ಇವಳಿಗೆ ನೆನ್ಪಿಲ್ವಂತೆ.
ಕೈಯಲ್ಲಿ ಅನಿಮಲ್ಸ್ ಚಿತ್ರದ ತರದ ನೇಲ್ ಪಾಲಿಶ್ ಹಾಕಿದ್ದಾಳೆ. ನನಗೆ ಬೆಳಗ್ಗೆ ಥೆರಪಿ ಇದೆ ಅಂತ ಸ್ಲೇಟರ್ ನಿದ್ದೆ ಮಾಡೋದಕ್ಕೆ ಹೋಗ್ತಾನೆ. ಅವ್ನ್ ಸಿಗರೇಟ್ ಸೇದಕ್ಕೆ ಯೂಸ್ ಮಾಡ್ತಿದ್ದ ಪೈಪ್ ಇಲ್ಲೇ ಬಿಟ್ಟೋಗಿರ್ತಾನೆ. ಅದನ್ನ ಕೊಡೋಕೆ ಫ್ರಿಡಾ ಬೆಳಗ್ಗೆ ಹೋದಾಗ ಅವನ್ ರೂಮ್ ನಲ್ಲಿ ಒಂದು ರೆಡ್ ಕಲರ್ ನ ಸೋಫಾ ಇದೆ. ಅದ್ರ ಮೇಲೆ ಕೂತ್ಕೊಂಡು ಆ ಸ್ಮೋಕ್ ಪೈಪ್ ನ ಯೂಸ್ ಮಾಡಿ ಇವಳು ಕೂಡ ಹೊಗೆ ಬಿಡ್ತಾ ಇದ್ದಾಳೆ. ಅಷ್ಟ್ರಲ್ಲಿ ಸ್ಲೇಟರ್ ಬರ್ತಾನೆ. ರಾತ್ರಿ ನೀವು ಇದನ್ನ ಮರ್ತ್ ಬಿಟ್ರಿ ಅಂತ ಪೈಪ್ ಕೊಡ್ತಾಳೆ. ಈಗ ಅವನ್ ಫ್ರೆಂಡ್ಸ್ ಜೊತೆಲಿ ಸ್ಲೇಟರ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಡಾಕ್ಟರ್ ಕೂಡ ಬರ್ತಾರೆ. ಥೆರಪಿ ಮುಗೀತು, ಇನ್ನೇನು ಹೊರಡಬೇಕು ಅಂತ. ಇಲ್ಲಿಗ್ ಬರೋಕ್ ಮುಂಚೆ ಫ್ರಿಡಾ ಇವ್ರನ್ನ ನೋಡಿರ್ತಾಳೆ. ಆದ್ರೆ ಈಗ ಅವರಿಗೆ ನೆನ್ಪಿಲ್ವಂತೆ. ಸ್ಲೇಟರ್ ಇವರಿಗೆ ಒಂದು ಗಿಫ್ಟ್ ಕೊಡ್ತಾನೆ. ಆದ್ರೆ ಡಾಕ್ಟರ್ ಫ್ರಿಡಾನ್ ನೋಡಿ ಆಶ್ಚರ್ಯ ಆಗಿದ್ದು ಯಾಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಜೆಸ್ ನನ್ ಲೈಟರ್ ಕಾಣಿಸ್ತಾ ಇಲ್ಲ ಅಂತ ಹುಡುಕಾಡ್ತಾ ಇದ್ದಾಳೆ. ಇನ್ನು ಕುಕ್ ನನ್ ಚಾಕು ಕಾಣಿಸ್ತಾ ಇಲ್ಲ ಅಂತಿದ್ದಾನೆ. ಕೊನೆಗೂ ಜೆಸ್ ಹುಡುಕ್ತಾ ಇದ್ದ ಲೈಟರ್ ಸಿಗುತ್ತೆ. ಫ್ರಿಡಾ ಸ್ಲೇಟರ್ ನ ಕೇಳ್ತಾಳೆ, ನಾವೆಲ್ಲ ಊರಿನ ಕಡೆ ಯಾವಾಗ ಹೋಗೋದು ಅಂತ. ಯಾಕೆ ನೀನ್ ಇಲ್ಲಿ ಹ್ಯಾಪಿ ಆಗಿಲ್ವಾ? ಖುಷಿಯಾಗಿ ಇದ್ದೀನಿ, ಇನ್ನೇನು ಇಲ್ಲೇ ಇರು. ರಾತ್ರಿ ಎಂದಿನಂತೆ ಊಟ ಆದ್ಮೇಲೆ ಡ್ರಗ್ಸ್ ತಗೊಂಡು ನಶೆಲಿ ತೇಲಾಡ್ತಾ ಇದ್ದಾರೆ. ಜಸ್ ಜೋರಾಗಿ ಕಿರ್ಚ್ತಾಳೆ, ಯಾಕಂದ್ರೆ ಅವಳಿಗೆ ಹಾವು ಕಚ್ಚಿದೆ. ಸ್ಲೇಟರ್ ಕೈಯಲ್ಲಿದ್ದ ಬಾಟ್ಲಿಂದಾನೆ ಹೊಡೆದು ಅದನ್ನ ಸಾಯಿಸ್ಬಿಡ್ತಾನೆ. ಹಾವು ಕಚ್ಚಿದ್ಯಲ್ಲ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂದಾಗ ಇಲ್ಲಿ ಹಾಸ್ಪಿಟಲ್ಲೇ ಇಲ್ವಂತೆ. ಅದು ವಿಷದ ಹಾವಲ್ಲ, ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಈಗ ಜೆಸ್ ಹೇಳ್ತಾಳೆ, ನನಗೆ ಇಲ್ಲಿ ವಿಯರ್ಡ್ ಫೀಲ್ ಆಗ್ತಿದೆ. ಡೈಲಿ ಚೆನ್ನಾಗಿ ತಿನ್ಕೊಂಡು ಹ್ಯಾಪಿಯಾಗಿದ್ದೀವಿ, ಇಲ್ಲೇನೋ ಸರಿ ಇಲ್ಲ ಅಂತ. ಅದಕ್ಕೆ ಫ್ರಿಡಾ, ನನ್ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ತುಂಬಾನೇ ಖುಷಿಯಾಗಿದ್ದೀನಿ, ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ ಅಂತ. ನೆಕ್ಸ್ಟ್ ಡೇ ಒಂದು ರೆಡ್ ಕಲರ್ ಬ್ಯಾಗ್ ಬಿದ್ದಿದೆ. ಪಕ್ಕದಲ್ಲಿ ಒಂದು ಗುಡ್ಸ್ಲಿದೆ. ಒಳಗಡೆ ಹೋಗಿ ನೋಡಿದ್ರೆ ಅದೇ ತರದ ಬ್ಯಾಗ್ಸ್ ತುಂಬಾನೇ ಇದೆ. ಅಷ್ಟ್ರಲ್ಲಿ ಮೇಡ್ ಬರ್ತಾರೆ. ಅವರು ಹಾವಿನ ವಿಷನ ಬಾಟ್ಲಲ್ಲಿ ಇಟ್ಟಿದ್ದಾರೆ. ಇದನ್ನ ಕುಡಿದ್ರೆ ಏನಾಗಲ್ಲ ತಗೋ ಅಂತ ಇವಳಿಗೂ ಕೊಡ್ತಾರೆ. ಫ್ರಿಡಾ ಸ್ವಲ್ಪ ಕುಡಿದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಇನ್ನೇನು ಅಲ್ಲಿಂದ ಹೊರಡುವಾಗ ರೆಡ್ ರ್ಯಾಬಿಟ್ ಅಂತ ಕರೀತಾರೆ. ರಾತ್ರಿ ಹುಡುಗಿರೆಲ್ಲ ಓಡಾಡ್ತಾ ಇದ್ದಾರೆ. ಯಾಕೆ ಓಡ್ತಿದ್ದಾರೆ ಅಂತ ಅವ್ರಿಗೇನೆ ಗೊತ್ತಿಲ್ಲ. ಬೆಳಗ್ಗೆ ಬೇರೆಯವರೆಲ್ಲ ನಗ್ತಾ ಖುಷಿಯಾಗಿದ್ರೆ ಫ್ರಿಡಾ ಮಾತ್ರ ತುಂಬಾನೇ ಬೇಜಾರಾಗಿದ್ದಾಳೆ. ಹಾವಿನ ವಿಷ ಕುಡಿದ ಮೇಲೆನೆ ಒಂಥರ ಇದ್ದಾಳೆ. ಫೇಸ್ ಮಾಸ್ಕ್ ಹಾಕೊಂಡು ಕೂತಿರುವಾಗ ಜೆಸ್ ಯೂಸ್ ಮಾಡ್ತಿದ್ದ ಲೈಟರ್ ನೋಡಿ ಇವಳಿಗೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಹಾಗಾದ್ರೆ ಜೆಸ್ ಎಲ್ಲಿ? ಇವರೆಲ್ಲ ಯಾವ ಜೆಸ್ ಅಂತಿದ್ದಾರೆ? ನನ್ ಫ್ರೆಂಡ್ ಇದ್ಲಲ್ಲ, ನಿಮ್ಗೆ ನೆನ್ಪಿಲ್ವಾ? ಯಾವ ಫ್ರೆಂಡ್? ಇವಳಿಗೆ ತಲೆ ಕೆಟ್ಟು ಹೋಗುತ್ತೆ. ರೂಮಿಗೆ ಬಂದು ಮುಖ ಎಲ್ಲ ತೊಳ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಸಾರಾ ಬರ್ತಾಳೆ. ಅವಳ ಕೈಯಲ್ಲಿ ಆ ಲೈಟರ್ ಇದೆ. ಅದ್ರಲ್ಲಿ ನಿನ್ ಫ್ರೆಂಡ್ ಹೆಸರು ಜೆಸ್ ಅಂತ ಬರ್ದಿದೆ. ಸೊ ನಿನ್ ಫ್ರೆಂಡ್ ಇಲ್ಲಿ ಇದ್ದಿದ್ದು ನಿಜ. ಆದ್ರೆ ಬೆಳಗ್ಗೆ ನಮ್ಗೆಲ್ಲ ನಿನ್ ಫ್ರೆಂಡ್ ಯಾರು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಏನರ್ಥ? ಮರಿಯೋ ತರ ಏನನ್ನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅನ್ಸುತ್ತೆ. ನಮ್ಗೆಲ್ಲ ಮರಿಯೋ ಔಷಧಿ ಕೊಟ್ಟಿದ್ರೆ ನಿನಗೂ ಕೊಟ್ಟಿರ್ಬೇಕು ಅಲ್ವಾ? ನೀನ್ ಮಾತ್ರ ಹೇಗೆ ನಾರ್ಮಲ್ ಆಗಿದ್ಯಾ? ನೀವು ತಿಂದ ಫುಡ್ ಅನ್ನೇ ನಾನ್ ಕೂಡ ತಿಂದೆ. ಆದ್ರೆ ಮೇಡ್ ಕೊಟ್ಟಿದ್ದ ಹಾವಿನ ವಿಷನ ಕುಡಿದು ಬಿಟ್ಟೆ. ಅದನ್ನ ಕುಡಿದ ಮೇಲೆನೆ ನನಗೆ ಸ್ವಲ್ಪ ಹಳೆ ನೆನ್ಪೆಲ್ಲ ಬರ್ತಿದೆ. ಅದೇ ವಿಷನ ನಾನ್ ಕೂಡ ಕುಡಿಬೇಕು ಅಂತ ಸಾರಾ ಹೇಳ್ತಾಳೆ. ಆ ಕುಕ್ ಚಾಕು ಕಾಣಿಸ್ತಾ ಇಲ್ಲ ಅಂತಿದ್ದ ಅಲ್ವಾ? ಅದು ಫ್ರಿಡಾ ರೂಮ್ ನ ಬಾತ್ರೂಮ್ ನಲ್ಲೇ ಇದೆ. ಆ ಚಾಕುನ ಬಚ್ಚಿಟ್ಕೋ ಅಂತ ಹೇಳಿರೋದು ಇವಳ ಫ್ರೆಂಡ್ ಜೆಸ್. ಅದೆಲ್ಲ ಇವಳಿಗೆ ನೆನಪಾಗ್ತಾ ಇದೆ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರುನು ಏನಂತ ಕಂಪ್ಲೇಂಟ್ ಕೊಡೋದು? ನಮ್ಗೆ ಒಂದು ಪರ್ಫ್ಯೂಮ್ ಕೊಡ್ತಿದ್ದಾರೆ, ಅದನ್ನ ಯೂಸ್ ಮಾಡೋದ್ರಿಂದ ಅಥವಾ ಫುಡ್ ಅಲ್ಲೇನೋ ಮಿಕ್ಸ್ ಮಾಡಿ ಕೊಡ್ತಾ ಇರೋದ್ರಿಂದ ನಮ್ಗೆ ಹಿಂದಿನ ದಿನ ನಡೆದಿದ್ದೆಲ್ಲ ಮರ್ತೋಗ್ತಾ ಇದೆ. ನಮ್ಮಲ್ಲೊಬ್ಳು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರು ನಮ್ ಮಾತನ್ನ ಕೇಳ್ತಾರ? ಅಟ್ಲೀಸ್ಟ್ 911ಗೆ ಕಾಲ್ ಮಾಡ್ಬೇಕಂದ್ರೆ ಫೋನ್ ಕೂಡ ನಮ್ ಹತ್ರ ಇಲ್ಲ. ಫಸ್ಟ್ ಹೇಗಾದ್ರೂ ಜೆಸ್ನ ಕಂಡು ಹಿಡಿಬೇಕು. ಸರಿ, ಅವಳಿಗೆ ಹೇಗೆ ಇದೆಲ್ಲ ನೆನ್ಪಾಯ್ತು ಅಂತ ಕೇಳಿದಾಗ ಮೇ ಬಿ ಹಾವು ಕಚ್ಚಿದ್ರಿಂದ ವಿಷ ಏರಿ ಇದೆಲ್ಲ ನೆನ್ಪಾಗಿರ್ಬೋದು. ಸರಿ, ಈಗ ನೀನ್ ಕುಡಿ. ಸಾರಾ ಕೂಡ ಕುಡಿತಾಳೆ. ಇದನ್ನ ಬೇರೆ ಹುಡುಗಿರ್ಗೂ ಕೊಡೋಣ ಅಂತ ಡ್ರಿಂಕ್ಸ್ ನಲ್ಲಿ ಮಿಕ್ಸ್ ಮಾಡ್ಕೊಡ್ತಾರೆ. ಹಾಗೇನೆ ಪಿಎಗೂ ಕುಡಿಸ್ತಾರೆ. ಸೊ ಈಗ ಎಲ್ರಿಗೂ ಇಲ್ಲಿಗೆ ಬಂದ ಮೇಲೆ ರಾತ್ರಿ ಸಮಯ ಏನೆಲ್ಲ ನಡೀತಾ ಇದೆ ಅನ್ನೋದು ನೆನ್ಪಾಗ್ಬೋದು ಅಂತ ಗೆಸ್ ಮಾಡ್ತಾರೆ. ಫ್ರಿಡಾ ಹೇಳ್ತಾಳೆ, ನಾನೋಗಿ ಫೋನ್ ಹುಡುಕ್ತೀನಿ, ನೀನ್ ಯಾರಾದ್ರೂ ಬಂದ್ರೆ ಸಿಗ್ನಲ್ ಕೊಡು. ಏನ್ ಸಿಗ್ನಲ್ ಕೊಡ್ಲಿ? ನನಗೆ ಯಾಕೆ ಇಷ್ಟೊಂದು ಸೌಂದರ್ಯ ಕೊಟ್ಟಿದ್ಯಾ ದೇವ್ರೆ ಅಂತ ಕಿರ್ಚು. ಆಮೇಲೆ ಕುಕ್ ತಮಾಷೆ ಮಾಡೋದಕ್ಕೆ ಹಿಂದೆ ಬಂದಾಗ ಇವಳು ಎಲ್ಬೋ ಇಂದ ಗುದ್ದು ಬಿಡ್ತಾಳೆ. ಇದ್ರಿಂದ ಅವನ್ ಮೂಗಿಗೆ ಗಾಯ ಆಗಿ ರಕ್ತ ಸುರಿತಾ ಇದೆ. ಇನ್ನು ಫ್ರಿಡಾ ಸ್ಲೇಟರ್ ರೂಮ್ ಡೋರ್ನ ಹೊಡೆದು ಒಳಗಡೆ ಇರೋ ಫೋನ್ ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಈ ಗ್ಯಾಪ್ ನಲ್ಲಿ ಮೀನ್ ಹಿಡಿಯೋಕೆ ಹೋದವರೆಲ್ಲ ವಾಪಸ್ ಬರ್ತಾರೆ. ನನಗೆ ಯಾಕೆ ಇಷ್ಟೊಂದು ಸೌಂದರ್ಯ ಕೊಟ್ಟಿದ್ಯಾ ದೇವ್ರೆ ಅಂತೆಲ್ಲ ಕಿರ್ಚಾಡ್ತಾಳೆ. ಆದ್ರೆ ಒಳಗಡೆ ಇರೋ ಫ್ರಿಡಾಗೆ ಕೇಳಿಸ್ತಾ ಇಲ್ಲ. ಕೊನೆಗೂ ಫೋನ್ ಇರೋ ಜಾಗನ ಕಂಡು ಹಿಡಿತಾಳೆ. ಆದ್ರೆ ಸಿಗ್ನಲ್ ಇಲ್ಲ.
ಅಲ್ಲೊಂದು ಬ್ಯಾಗ್ ಅಲ್ಲಿ ತುಂಬಾನೇ ಫೋಟೋಸ್ ಎಲ್ಲ ಇದೆ. ಅದನ್ನ ನೋಡಿದಾಗ ಈ ಜಾಗಕ್ಕೆ ತುಂಬಾ ಜನ ವಯಸ್ಸಾದವರೆಲ್ಲ ಬಂದಿದ್ದಾರೆ. ಎಲ್ರಿಗೂ ಈ ರೆಡ್ ಕಲರ್ ಬ್ಯಾಗ್ ನ ಕೊಟ್ಟಿರ್ತಾರೆ. ಅದ್ರಲ್ಲಿ ಕೆಲವು ಫೋಟೋಸ್ ನ ತೆಗ್ದಿಟ್ಕೋತಾಳೆ. ಅಷ್ಟ್ರಲ್ಲಿ ಸ್ಲೇಟರ್ ಬರ್ತಿರೋ ಶಬ್ದ ಕೇಳಿ ಅದನ್ನೆಲ್ಲ ಅಲ್ಲೇ ಇಟ್ಟು ಟೇಬಲ್ ಅಡಿನಲ್ಲಿ ಹೈಡ್ ಆಗ್ತಾಳೆ. ಈಗ ಫ್ರೀಡಾ ಮೂಗಿಂದ ರಕ್ತ ಬರ್ತಿದೆ. ಈಗ್ಲೇ ರಾತ್ರಿ ಏನ್ ನಡೀತು ಅನ್ನೋದು ನೆನಪಾಗುತ್ತೆ. ಯಾರೋ ಇವಳನ್ನ ಅಬ್ಯೂಸ್ ಮಾಡಿದ್ದಾರೆ. ಬೇರೆ ಹುಡುಗಿರ್ನ ಕೂಡ ಕಟ್ ಹಾಕಿದ್ದಾರೆ. ಸ್ಲೇಟರ್ ಹೇಳ್ತಾನೆ, ಜೆಸ್ಗೆ ಹಾವು ಕಚ್ಚಿದ್ರಿಂದ ಎಲ್ಲ ನೆನಪಾಗಿದೆ ಅನ್ಸುತ್ತೆ. ಇವಳು ಜೀವಂತವಾಗಿರ್ಬಾರ್ದು ಅಂತ ಕತ್ ಮುರಿದು ಸಾಯಿಸ್ಬಿಡ್ತಾನೆ. ಇದನ್ ನೋಡಿ ಫ್ರೀಡಾ ಕಿರ್ಚಾಡ್ತಾಳೆ. ಅದೆಲ್ಲ ಈಗ ಇವಳಿಗೆ ನೆನಪಾಗುತ್ತೆ. ಅವ್ರ ಕಣ್ ತಪ್ಸಿ ಹೊರಗಡೆ ಓಡ್ ಬರ್ತಾಳೆ. ಯಾರಿಗೂ ಡೌಟ್ ಬರ್ದೇ ಇರೋ ತರ ನಡ್ಕೋತಾಳೆ. ಸಾರಾ ಹೇಳ್ತಾಳೆ, ಯಾವಾಗ್ಲೂ ನಗ್ತಾನೆ ಇರು, ಇಲ್ಲ ಅಂದ್ರೆ ಅವ್ರಿಗೆ ಡೌಟ್ ಬರುತ್ತೆ ಅಂತ. ಫೋನ್ ಸಿಕ್ತು, ಆದ್ರೆ ಅಲ್ಲಿ ಸಿಗ್ನಲ್ ಇಲ್ಲ. ಮನ್ಸಲ್ ಭಯ ಇದ್ರೂನು ನಾರ್ಮಲ್ ಆಗಿರೋ ತರ ಡ್ರಾಮಾ ಮಾಡ್ತಾರೆ. ರಾತ್ರಿ ಡಿನ್ನರ್ ಆದ್ಮೇಲೆ ಅವರೆಲ್ಲ ಸೇರಿ ಹುಡುಗಿರ್ನ ಅಬ್ಯೂಸ್ ಮಾಡ್ತಾರೆ. ಸ್ಲೇಟರ್ ಅವ್ರ ಕಂಪ್ನಿನಲ್ಲೇ ವರ್ಕ್ ಮಾಡ್ತಿದ್ದವನ್ನ ಓಡಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಆ ಡಾಕ್ಟರ್ ಕೂಡ ಇದ್ದಾರೆ. ಇದೆಲ್ಲ ನಿನ್ನೆ ರಾತ್ರಿ ನಡೆದಿರೋದು. ಈಗ ಫ್ರೀಡಾಗ್ ಅದೆಲ್ಲ ನೆನಪಾಗ್ತಾ ಇದೆ. ರಾತ್ರಿ ಆ ಡಾಕ್ಟರ್ ಫ್ರೀಡಾ ಮೇಲೆ ಅಬ್ಯೂಸ್ ಮಾಡಿದ್ದಾನೆ. ಅದಕ್ಕೂ ಮುಂಚೆ ಬೆಳಗ್ಗೆ ಇದೆಲ್ಲ ಇವಳಿಗೆ ಮರ್ತು ಹೋಗುತ್ತೆ ತಾನೆ ಅಂತ ಕೇಳಿದಾಗ ಸ್ಲೇಟರ್ ಹೇಳ್ತಾನೆ, ರಾತ್ರಿ ಎಷ್ಟೇ ನಾವು ಅವ್ರಿಗೆ ಟಾರ್ಚರ್ ಮಾಡಿದ್ರುನು ಬೆಳಗ್ಗೆ ಅವ್ರಿಗೆ ಏನು ನೆನ್ಪಿರಲ್ಲ. ಸೊ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ. ಈಗ್ಲೇ ಇವ್ರಗಳ ನಿಜವಾದ ಮುಖ ಏನು ಅನ್ನೋದು ಇವಳಿಗೆ ಗೊತ್ತಾಗುತ್ತೆ. ಡೌಟ್ ಬರ್ದೆ ಇರ್ಲಿ ಅಂತ ನಾರ್ಮಲ್ ಆಗಿರೋ ತರ ಡ್ರಾಮಾ ಮಾಡ್ತಾಳೆ. ಸಾರಾ ನಡ್ಕೋತಾ ಇರೋ ರೀತಿ ನೋಡಿ ಸ್ಲೇಟರ್ಗೆ ಡೌಟ್ ಶುರು ಆಗುತ್ತೆ. ಮೇ ಬಿ ಇವಳಿಗೆ ಇಲ್ಲಿಗೆ ಬಂದಾಗಿಂದ ನಡೆದಿರೋದೆಲ್ಲ ನೆನ್ಪಾಗ್ತಾ ಇರ್ಬೋದು ಅಂತ. ಅವನ ಎಕ್ಸ್ಪ್ರೆಷನ್ ನೋಡಿ ಸಾರಾ ನಗ್ತಾ ಇದ್ದಾಳೆ. ಯಾಕಂದ್ರೆ ಅವ್ರಗಳ ಪ್ರಕಾರ ನಗ್ತಾ ಇದ್ರೆ ಮಾತ್ರ ಇವರಿಗೆಲ್ಲ ಏನು ನೆನ್ಪಿಲ್ಲ ಅಂತ ಅರ್ಥ. ಅಲ್ಲಿ ವರ್ಕ್ ಮಾಡೋರು ಬ್ಲಾಕ್ ಡ್ರೆಸ್ ಹಾಕಿದ್ರೆ ಇವರೆಲ್ಲ ವೈಟ್ ಕಲರ್ ನ ಡ್ರೆಸ್ ಹಾಕಿದ್ದಾರೆ. ಈಗ ಫ್ರೀಡಾ, ನನಗೆ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಸಾರಾ ಕೂಡ ಟೇಬಲ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡ್ತಾಳೆ. ಯಾಕಂದ್ರೆ ಮಾತಾಡ್ತಾ ಇದ್ರೆ ಸಿಗಾಕೋತೀವಿ ಅಂತ. ಹೀಗೆ ಡ್ಯಾನ್ಸ್ ಮಾಡ್ತಾ ವೈನ್ ಬಾಟ್ಲ್ ಓಪನ್ ಮಾಡೋದಕ್ಕೆ ಒಂದು ಓಪನರ್ ಇಟ್ಟಿರ್ತಾರೆ. ಅದನ್ನ ಹೂಗಿಡದ ಪಾಟ್ ನಲ್ಲಿ ಬಚ್ಚಿಡ್ತಾಳೆ. PA ನೇರವಾಗಿ ಸ್ಲೇಟರ್ ರೂಮ್ಗೆ ಬಂದು ಅಲ್ಲಿ ಏನನ್ನು ನೋಡಿ ಗಾಬರಿ ಆಗ್ತಾಳೆ. ಈಗ ಇನ್ನೊಬ್ಳು ಮೂಗಲ್ಲಿ ರಕ್ತ ಸುರಿತಾ ಇದೆ. ಸೊ ಈಗ ಇವಳಿಗೆಲ್ಲ ನೆನಪಾಗ್ತಾ ಇದೆ ಅನ್ಸುತ್ತೆ. ಇವಳ ಮೇಲೆ ಇಲ್ಲಿಗೆ ಬಂದಾಗಿಂದ ಅಬ್ಯೂಸ್ ಮಾಡಿದ್ದು ಯಾರು ಅಂತ ಗೊತ್ತಾದ್ಮೇಲೆ ಆ ವ್ಯಕ್ತಿಗೆ ಚುಚ್ಚು ಬಿಡ್ತಾಳೆ. ಅವಳನ್ನ ತಡಿಯೋಕೆ ಸ್ಲೇಟರ್ ಬಂದಾಗ ಅವನ್ ಕೈನ ಕಚ್ತಾಳೆ. ಈಗ ಇನ್ನೊಬ್ಳು ಮೂಗಲ್ಲೂ ರಕ್ತ ಬಂದು ಎಲ್ಲ ನೆನಪಾಗ್ತಾ ಇದೆ. ಅವಳು ಇನ್ನೊಬ್ಬನ್ನ ಓಡಿಸ್ಕೊಂಡು ಹೋಗ್ತಾಳೆ. ಕುಕ್ಕಿದನಲ್ಲ, ಅವನಿಗೆಲ್ಲ ಗೊತ್ತಾಗಿದೆ. ಸಾರಾಗೆ ನಿಧಾನಕ್ಕೆ ಎಲ್ಲ ನೆನಪಾಗ್ತಾ ಇದೆ ಅಂತ. ಹತ್ರ ಬಂದ್ರೆ ಚುಚ್ಬಿಡ್ತೀನಿ ಅಂತ ಹೆದರ್ಸ್ತಾಳೆ. ಅವನು ಹೆದ್ರಿ ಓಡುವಾಗ ಬಚ್ಚಿಟ್ಟಿದ್ದ ಓಪನರ್ ಇಂದಾನೆ ಅವನ್ ಕೈಗೆ ಚುಚ್ಬಿಡ್ತಾಳೆ. ಹೀಗೆ ಒಬ್ಬೊಬ್ಬರಿಗೆ ನೆನಪಾಗಿದ್ರಿಂದ ಅಬ್ಯೂಸ್ ಮಾಡಿದವ್ರನ್ನ ಟಾರ್ಗೆಟ್ ಮಾಡಿ ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಸೆಕ್ಯೂರಿಟಿ ಒಬ್ಳಿಗ್ ಶೂಟ್ ಮಾಡ್ತಾನೆ. ಫ್ರೀಡಾ ತಪ್ಸ್ಕೊಂಡು ಓಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಹಿಂದೆನೆ ಸೆಕ್ಯೂರಿಟಿ ಓಡಿಸ್ಕೊಂಡ್ ಬರ್ತಾನೆ. ಇನ್ನೇನು ಇವಳಿಗೆ ಶೂಟ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಹಿಂದೆಯಿಂದ ಬಂದ ಸಾರಾ ಅವನ್ ತಲೆಗೆ ಹೊಡೆದು ಸಾಯಿಸ್ಬಿಡ್ತಾಳೆ. ಅವನ್ ಹತ್ರ ಇದ್ದ ಗನ್ ಎತ್ತಿಟ್ಕೋತಾರೆ. ಸ್ಲೇಟರ್ ಕಿರ್ಚ್ತಾ ಇದ್ದ ಒಬ್ಳು ಕತ್ತಿನ ಭಾಗಕ್ಕೆ ಕಾಲಿಟ್ಟು ಸಾಯಿಸ್ಬಿಡ್ತಾನೆ. ಈ ಕಡೆ ಓಡ್ತಿರುವಾಗ ಕಾಲ್ ಜಾರಿ ಬಿದ್ದು ಅವಳ ಹತ್ರ ಇದ್ದ ಫೋಟೋಸ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಅದ್ರಲ್ಲಿದ್ದ ಒಂದು ಫೋಟೋ ನೋಡಿ ಇವಳಿಗೆ ಶಾಕ್ ಆಗುತ್ತೆ. ರೆಡ್ ರ್ಯಾಬಿಟ್ ಅಂತಿದ್ದಾಳೆ. ಅದೇ ಸಮಯ ಯಾರೋ ಬ್ಯಾಕ್ ಸೈಡ್ ಇಂದ ಬಂದು ನಿಂತ್ಕೊಂಡಿದ್ದಾರೆ. ಅದು ಬೇರೆ ಯಾರು ಅಲ್ಲ, PA. ಅವಳಿಗೆ ಎಲ್ಲ ವಿಷಯ ಗೊತ್ತಿದೆ ಅನ್ಸುತ್ತೆ. ನನಗೆ ಯಾವ್ದೇ ವಿಷಯ ನೆನಪಾಗೋದು ಬೇಡ. ಅವ್ರ ಹತ್ರ ದುಡ್ಡಿದೆ. ನಮ್ ಕೆಲ್ಸ ಏನು, ಅವ್ರಿಗೆ ಯಾವ ತರ ಇಷ್ಟನೋ ಆ ತರ ನಡ್ಕೋಬೇಕು ಅಂತ ಇವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ. ಟ್ರಿಗರ್ ಆಗಿದ್ದ ಫ್ರೀಡಾ ಅಲ್ಲಿದ್ದ ಚಾಕುಯಿಂದ PAಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಈ ಕಡೆ ಸಾರಾ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದ ಕುಕ್ ಹಿಂದೆನೆ ಹೋಗಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಈ ಸ್ಲೇಟರ್ ರೂಮ್ ನಲ್ಲಿರೋ ಹುಡುಗ ಕೇಳ್ತಾನೆ, ನಾನೇನ್ ಮಾಡ್ದೆ, ನನಗೇನು ನೆನ್ಪಿಲ್ಲ. ನನ್ನಿಂದ ಹುಡುಗಿರ್ಗೆ ಏನಾದ್ರೂ ತೊಂದ್ರೆ ಆಯ್ತಾ? ನಾವೇನು ತಪ್ಪು ಮಾಡಿಲ್ಲ, ನೀನ್ ಕೂಡ ಯಾವ್ದೇ ತಪ್ಪು ಮಾಡಿಲ್ಲ ಅಂತ. ಈ ಕಡೆ ಫ್ರೀಡಾ ಇದ್ದ ಜಾಗಕ್ಕೆ ಸಾರಾ ಕೂಡ ಬರ್ತಾಳೆ. ಇವಳೊಂದು ಫೋಟೋ ನೋಡಿ ಶಾಕ್ ಆಗಿದ್ಲು ಅಲ್ವಾ? ಆ ಫೋಟೋನ ಸಾರಾಗೂ ತೋರಿಸ್ತಾಳೆ. ಶಾಕಿಂಗ್ಲಿ ಆಲ್ರೆಡಿ ತೆಗ್ದಿರೋ ಫೋಟೋಸ್ ನಲ್ಲಿ ಫ್ರೀಡಾ ಕೂಡ ಇದ್ದಾಳೆ. ಅಂದ್ರೆ ಇದಕ್ಕೂ ಮುಂಚೆ ಇವಳು ಇಲ್ಲಿಗೆ ಬಂದಿದ್ದಾಳೆ. ಆಮೇಲೆ ಅವಳಿಗೆ ಇದೆಲ್ಲ ನೆನ್ಪಿಲ್ದೆ ಇರೋದ್ರಿಂದ ಅದೇ ಕಂಪ್ನಿನಲ್ಲೇ ಕೆಲಸ ಮಾಡ್ತಿದ್ಲು. ಈ ಫೋಟೋ ನೋಡಿದ್ಮೇಲೆ ಗೊತ್ತಾಗಿದೆ, ಮೊದ್ಲೇ ನನ್ ಮೇಲೆ ಅಬ್ಯೂಸ್ ನಡೆದಿದೆ. ನನಗೇನು ನೆನ್ಪಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಮತ್ತೆ ಕರ್ಕೊಂಡ್ ಬಂದಿದ್ದಾರೆ ಅಂತ. ಇಬ್ರು ಸೇರಿ ಸ್ಲೇಟರ್ ಸೇರಿದಂತೆ ಬಾಕಿ ಉಳಿದಿರೋರ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಸ್ಲೇಟರ್ ರೂಮ್ ಕಡೆ ಬರ್ತಾರೆ. ಡೋರ್ ತೆಗಿರಿ, ಏನ್ ನಡೀತಾ ಇದೆ ಇಲ್ಲಿ, ನಮ್ಗೇನು ಗೊತ್ತಾಗ್ತಾ ಇಲ್ಲ ಅಂತ ಡ್ರಾಮಾ ಮಾಡ್ತಾರೆ. ಈ ಹುಡ್ಗ ಡೋರ್ ತೆಗಿಯೋದಕ್ಕೆ ಹೋದಾಗ ಅವನಿಗೆ ಶೂಟ್ ಮಾಡ್ತಾರೆ. ಅಷ್ಟರಲ್ಲಿ ಸ್ಲೇಟರ್ ಇವಳನ್ನ ಮಾತ್ರ ಒಳಗಡೆ ಎಳ್ಕೊಂಡು ಡೋರ್ನ ಕ್ಲೋಸ್ ಮಾಡ್ತಾನೆ. ಸಾರಾ ಹೊರಗಡೆನೆ ಇದ್ದಾಳೆ. ಈಗ ಸ್ಲೇಟರ್ ಇವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದಾಗ ಫ್ರೀಡಾ ಅಲ್ಲಿದ್ದ ಸ್ಟ್ಯಾಚು ತೆಗೆದು ಇವನಿಗೆ ಸರಿಯಾಗಿ ಹೊಡಿತಾಳೆ. ಅವನು ಕೂಡ ಇವಳಿಗೆ ಸರಿಯಾಗಿ ಹೊಡಿತಾನೆ.
ಈಗ್ಲೇ ಇದಕ್ಕೂ ಮುಂಚೆ ಏನ್ ನಡೀತು ಅಂತ ತೋರಿಸ್ತಾರೆ. ಫ್ರಿಡಾ ಇದೇ ತರನೇ ಇದಕ್ಕೂ ಮುಂಚೆ ಇಲ್ಲಿಗೆ ಬಂದಿರ್ತಾಳೆ. ಒಂದು ಹಂತದಲ್ಲಿ ಸತ್ಯ ಗೊತ್ತಾಗಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿರ್ತಾಳೆ. ಆಗ ಕೆಳಗಡೆ ಬಿದ್ದು ಹಣೆಗ್ ಪೆಟ್ಟಾಗಿದೆ. ಅವಳು ಉಗ್ರಲ್ಲಿ ರೆಡ್ ರ್ಯಾಬಿಟ್ ಚಿತ್ರ ಇರೋ ನೇಲ್ ಪಾಲಿಶ್ ಹಾಕಿದ್ದಾಳೆ. ಇದಕ್ಕೂ ಮುಂಚೆ ಇವಳು ಇಲ್ಲಿಗೆ ಬಂದಾಗ ಆ ಮೇಡ್ ಇವಳನ್ನ ನೋಡಿರ್ತಾಳೆ. ಅದಕ್ಕೇನೆ ಇವಳನ್ನ ನೋಡ್ದಾಗ್ಲೆಲ್ಲ ರೆಡ್ ರ್ಯಾಬಿಟ್ ಅಂದಿರ್ತಾಳೆ. ಇದೆಲ್ಲ ಈಗ ಇವಳಿಗೆ ನೆನಪಾಗುತ್ತೆ. ಅದ್ರಲ್ಲೊಬ್ಬನಿಗೆ ಒಂದು ಬೆರಳಿರಲ್ಲ. ಅದನ್ನ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಫ್ರಿಡಾ ಕಚ್ಚಿ ಬಿಸಾಡಿರ್ತಾಳೆ. ಹೋದ್ಸಲ ಬಂದಾಗ ಇವರೆಲ್ಲ ತುಂಬಾನೇ ಹಿಂಸೆ ಕೊಟ್ಟಿದ್ರಂತೆ. ಅದ್ರಲ್ಲಿ ಸರ್ವೈವ್ ಆಗಿರೋದು ಇವಳು ಮಾತ್ರ. ಆದ್ರೆ ನೀನು ಅದನ್ನೆಲ್ಲ ಮರ್ತು ಬಿಟ್ಟೆ. ಅದಕ್ಕೇನೆ ಈ ಸಲನು ನಿನ್ನ ಕರ್ಕೊಂಡ್ ಬಂದೆ. ಅವಳ ಕೈ ಕಟ್ಟಾಕಿರೋದ್ರಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಮರೆವು ಅನ್ನೋದು ಒಂದು ವರ. ಕೆಟ್ಟ ವಿಷಯಗಳನ್ನ ಮರ್ತು ಬಿಟ್ರೆ ಮತ್ತೆ ಅದನ್ನ ನೆನ್ಪು ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಈ ಪ್ರಪಂಚದಲ್ಲಿ ಕ್ಷಮೆಗೆ ಬೆಲೆನೇ ಇಲ್ಲ. ಈಗ ನಾನು ಸಾರಿ ಕೇಳಿದ್ರೆ ನೀನು ನನ್ನ ಕ್ಷಮಿಸ್ಬಿಡ್ತೀಯಾ? ಖಂಡಿತ ಇಲ್ಲ. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನಿನಗೆ ಹೇಗೆಲ್ಲ ಟಾರ್ಚರ್ ಮಾಡಿದ್ವಿ ಗೊತ್ತಾ? ಆದ್ರೆ ನೀನು ಅದನ್ನೆಲ್ಲ ಮರೆತು ಮತ್ತೆ ಇಲ್ಲಿಗೆ ಬಂದೆ. ಇದೊಂದು ವರ ತಾನೆ? ಅಷ್ಟರಲ್ಲಿ ಸಾರಾ ಡೋರಿಗೆ ಶೂಟ್ ಮಾಡಿ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾಳೆ. ಸೊ ಅವಳ ಗನ್ನಲ್ಲಿ ಬುಲೆಟ್ಸ್ ಖಾಲಿಯಾಗಿದೆ ಅನ್ನೋದು ಗೊತ್ತಾದ್ಮೇಲೆ ಸ್ಲೇಟರ್ ಸಾರನ್ನ ಓಡಿಸ್ಕೊಂಡು ಹೋಗಿ ಅವಳನ್ನ ಒಳಗಡೆ ಎಳ್ಕೊಂಡ್ ಬರ್ತಾನೆ. ಅಷ್ಟರಲ್ಲಿ ಕೈ ಬಿಡಿಸ್ಕೊಂಡಿರೋ ಫ್ರಿಡಾ ಚಾಕುವಿಂದ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳ ಹತ್ರ ಶಕ್ತಿನೇ ಇಲ್ಲ. ನಿನ್ನ ನಾನು ಸಾಯಿಸಲ್ಲ, ಯಾಕಂದ್ರೆ ನೀನು ನನಗೆ ಬೆಸ್ಟ್ ಫ್ರೆಂಡ್. ಅದಕ್ಕೆ ನಿನ್ ಫ್ರೆಂಡ್ ಕತೆ ಮುಗಿಸ್ತೀನಿ ಅಂತ ಸಾರನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ. ಸಾರಾಗ್ ಏನು ತೊಂದ್ರೆ ಮಾಡಲ್ಲ. ಹೇ ಏನಾಯ್ತು? ಯಾರು ಹೀಗೆಲ್ಲ ಮಾಡಿದ್ದು? ಹೀಗೆ ಏನು ಗೊತ್ತೇ ಇಲ್ಲ ಅನ್ನೋ ತರ ನಡ್ಕೋತಾನೆ. ಈಗ ಫ್ರಿಡಾ ಹೇಳ್ತಾಳೆ, ನೀನ್ ಹೇಳಿದ್ದು ಕರೆಕ್ಟ್. ಮರೆಯುವ ಅನ್ನೋದು ವರ. ಇವ್ರು ಯಾವ ಪರ್ಫ್ಯೂಮ್ ಕೊಟ್ಟು ಎಲ್ಲ ಮರೆಯೋ ತರ ಮಾಡಿರ್ತಾರೋ ಅದೇ ಪರ್ಫ್ಯೂಮ್ ನ ಇವಳು ಅವನು ಹೊಗೆ ಬಿಡೋದಕ್ಕೆ ಬಳಸೋ ಪೈಪ್ ನಲ್ಲಿ ಮಿಕ್ಸ್ ಮಾಡಿರ್ತಾಳೆ. ರೀಸೆಂಟ್ ಟೈಮ್ ಅಲ್ಲಿ ಅವನು ಅದನ್ನ ತುಂಬಾನೇ ಸೇದಿದ್ರಿಂದ ಈಗ ಇವನಿಗೆ ಅವನ್ ಯಾರು ಅನ್ನೋದೇ ಮರ್ತು ಹೋಗಿದೆ. ಸ್ವಲ್ಪ ಹೊತ್ತಲ್ಲೇ ಮತ್ತೆ ನೆನ್ಪಾಗಿ ಇವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದಾಗ ಕಾಲ್ ಜಾರಿ ಬಿದ್ದು ತಲೆಗೆ ಪೆಟ್ಟಾಗುತ್ತೆ. ಇಡೀ ಮನೆಗೆ ಬೆಂಕಿ ಹಚ್ಚಿ ಇವರಿಬ್ರು ಹೊರಗಡೆ ಬರ್ತಾರೆ. ಈಗ ನೋಡಿದ್ರೆ ಫ್ರಿಡಾ ಸ್ಲೇಟರ್ ನ ಕೂಡ ಸೇವ್ ಮಾಡಿ ಹೊರಗಡೆ ಎಳ್ಕೊಂಡ್ ಬಂದಿರ್ತಾಳೆ. ಕೆಲವು ದಿನಗಳ ನಂತರ ಒಂದು ಪಾರ್ಟಿನಲ್ಲಿ ಆ ಡಾಕ್ಟರ್ ಸ್ಲೇಟರ್ ನ ಮೀಟ್ ಆಗೋದಕ್ಕೆ ಬರ್ತಾರೆ. ಈಗ ನೋಡಿದ್ರೆ ಸ್ಲೇಟರ್ಗೆ ಆ ಡಾಕ್ಟರ್ ಯಾರು ಅಂತಾನೆ ಗೊತ್ತಿಲ್ಲ. ನೆಕ್ಸ್ಟ್ ವೀಕ್ ಎಲ್ಲಿಗೆ ಹೋಗೋದು ಅಂತ ಕೇಳಿದಾಗ ಬೀಜಿಂಗ್ ಅಂತ ಫ್ರಿಡಾ ಹೇಳ್ತಾಳೆ. ಸಾರಿ, ನಾವಿಬ್ರು ಇಲ್ಲಿ ತನಕ ಭೇಟಿ ಆಗಿಲ್ಲ ಅಲ್ವಾ? ನಾನೇ ಡಾಕ್ಟರ್ ರಿಚ್. ಎಲ್ಲ ಗೊತ್ತಿದೆ. ನನ್ ಮಗ ನಾಟಕ ಮಾಡ್ತಾ ಇದ್ದಾನೆ, ಹಿಡ್ಕೊಳ್ರೋ ಅಂತ ಅವಳ ಬಾಡಿ ಗಾರ್ಡ್ಗೆ ಹೇಳ್ತಾಳೆ. ಅವರೆಲ್ಲ ಡಾಕ್ಟರ್ನ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಬೆಸ್ಟ್ ಬಿಸ್ನೆಸ್ ವುಮೆನ್ ಅಂತ ಫ್ರಿಡಾನ ಎಲ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಫ್ರಿಡಾ ಸ್ಲೇಟರ್ ನ ಮದ್ವೆ ಆಗಿ ಅವನ್ನ ಮ್ಯಾನಿಪುಲೇಟ್ ಮಾಡಿ ಇಡೀ ಆಸ್ತಿನ ಇವಳ ಹೆಸರಿಗೆ ಬರ್ಸ್ಕೊಂಡಿರ್ತಾಳೆ. ಈಗ ದೊಡ್ಡ ಬಿಸ್ನೆಸ್ ವುಮೆನ್ ಆಗಿದ್ದಾಳೆ. ಅವ್ನ್ ಯೂಸ್ ಮಾಡ್ತಾ ಇದ್ದ ಅದೇ ಔಷಧಿನ ಅವನಿಗೆ ನಿರಂತರವಾಗಿ ಕೊಟ್ಟು ಅವ್ನ್ ಯಾರು ಅನ್ನೋದೇ ಮರ್ತು ಹೋಗೋ ತರ ಮಾಡಿ ಇವಳಿಗೆ ಹೇಗ್ ಬೇಕೋ ಆ ತರ ಅವನ್ನ ಬಳಸ್ಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇಂಥದ್ದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.